ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 4 ಚತುರ್ಭುಜಗಳು, ಈ ಅಧ್ಯಾಯದಲ್ಲಿ ಬರುವಂತಹ ಚೌಕ, ಈ ಚತುರ್ಭುಜದ ಬಗ್ಗೆ ಕಲಿಯೋಣ. ಹಾಗೆ ಅದಕ್ಕೆ ಹೊಂದಿಕೊಂಡು ಇರುವಂತಹ ನಿರ್ಧಾರಕ 5 ಏನು ಅಂತ ಹೇಳಿ ನೋಡೋಣ. ಮೊದಲಿಗೆ ಚೌಕ ಅಂದ್ರೆ ಏನು, ಅಥವಾ ಈ ರೀತಿ ಚೌಕ ಎನ್ನುವಂತ ಆಕೃತಿ ಯಾವ ರೀತಿಯಲ್ಲಿ ಉಂಟಾಗ್ತದೆ ಅಂತ ಅರ್ಥ ಮಾಡಿಕೊಳ್ಳುವ. ಹಿಂದಿನ ವಿಡಿಯೋದಲ್ಲಿ ನಾವು ಕೆಲವೊಂದು ಚಿತ್ರಗಳನ್ನ ಗಮನಿಸಿದ್ದೇವೆ. ಆ ಚಿತ್ರಗಳಲ್ಲಿ ಯಾವುದು ಆಯತ ಅಂತ ಕೂಡ ನಾವು ಫೈಂಡ್ ಔಟ್ ಮಾಡಿದ್ದೇವೆ. ಇಲ್ಲಿ ನೀವು ಗಮನಿಸಿದ್ರೆ ಕೊನೆಯ ಆಕೃತಿ ಏನಿದೆ ಇದು ಕೂಡ ಒಂದು ಆಯತ ಆಗಿದೆ. ಯಾಕೆಂದ್ರೆ ಇದರ ಒಳಗಿರುವಂತ ಎಲ್ಲಾ ಕೋನಗಳು 90 ಡಿಗ್ರಿ ಆಗಿದೆ. ಅದರ ಜೊತೆಗೆ ಅಭಿಮುಖ ಬಾಹುಗಳು ಏನಿದೆ ಅವುಗಳು ಕೂಡ ಸಮವಾಗಿದೆ. ಹಾಗಾಗಿ ಇದೊಂದು ಆಯತ ಆಗಿದೆ. ಆದ್ರೆ ಇಲ್ಲಿರುವಂತ ವ್ಯತ್ಯಾಸ ಏನು, ಈ ಆಕೃತಿಗಳನ್ನ ಗಮನಿಸಿದ್ರೆ ಇವುಗಳ ಅಭಿಮುಖ ಬಾಹುಗಳು ಸಮವಾಗಿದೆ, ಆದ್ರೆ ಇಲ್ಲಿ ಎಲ್ಲಾ ಬಾಹುಗಳು ಸಮವಾಗಿದೆ. ಈ ರೀತಿ ವಿಶೇಷವಾಗಿರುವಂತ ಆಯತವನ್ನ ನಾವು ಚೌಕ ಅಂತ ಹೇಳ್ತೇವೆ. ಅಂದ್ರೆ ಚೌಕ ಅಂತ ಹೇಳಿದ್ರೆ ಅದೊಂದು ಚತುರ್ಭುಜವಾಗಿದೆ, ಹಾಗೆ ಅದು ಆಯತ ಕೂಡ ಆಗಿದೆ. ಅದು ವಿಶೇಷವಾಗಿರುವಂತ ಆಯತ. ಯಾಕೆಂದ್ರೆ ಚೌಕವು ಆಯತದ ಎಲ್ಲಾ ಗುಣಲಕ್ಷಣಗಳನ್ನ ಹೊಂದಿದೆ. ಅದರ ಜೊತೆಗೆ ಅಲ್ಲಿ ಚೌಕದಲ್ಲಿ ಎಲ್ಲಾ ಬಾಹುಗಳು ಸಮವಾಗಿರ್ತದೆ. ಸೊ ಇದನ್ನ ನಾವು ಚೌಕ ಅಂತ ಹೇಳ್ತೇವೆ. ಸೊ ಈ ಚೌಕವನ್ನ ನಾವು ಈ ವೆನ್ ನಕ್ಷೆಯ ಮೂಲಕ ಯಾವ ರೀತಿಯಲ್ಲಿ ಪ್ರತಿನಿಧಿಸಬಹುದು, ನೀವು ಹಿಂದಿನ ಕೆಲವೊಂದು ತರಗತಿಗಳಲ್ಲಿ 7ನೇ ತರಗತಿ ಅಥವಾ 6ನೇ ತರಗತಿಗಳಲ್ಲಿ ಈ ಪೂರ್ಣ ಸಂಖ್ಯೆಗಳ ಬಗ್ಗೆ ಕಲ್ತಿರ್ಬೋದು. ಪೂರ್ಣ ಸಂಖ್ಯೆಗಳು ಅಂತ ನಾವು ಹೇಳ್ತೇವೆ. ಹಾಗೆ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು ಅಂದ್ರೆ W ಇಂದ ನಾವು ಅದನ್ನ ಪ್ರತಿನಿಧಿಸ್ತೇವೆ. ಹಾಗೆ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಅದನ್ನ N ಮೂಲಕ ಪ್ರತಿನಿಧಿಸ್ತೇವೆ. ಸೊ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಅದರಲ್ಲಿ 1, 2, 3, 4 ಈ ರೀತಿಯ ಸಂಖ್ಯೆಗಳು ಬರ್ತಾ ಹೋಗ್ತದೆ. ಹಾಗೆ ಪೂರ್ಣ ಸಂಖ್ಯೆಗಳು ಅಂದ್ರೆ 0, 1, 2, 3. ಈಗ ಇದನ್ನ ನಾವು ವೆನ್ ನಕ್ಷೆಯ ಮೂಲಕ ಹೇಗೆ ಪ್ರತಿನಿಧಿಸಬಹುದು? ಈಗ ಇಲ್ಲಿ ಸರ್ಕಲ್ ಅನ್ನ ಹಾಕಿದ್ರೆ, ಈಗ ಉದಾಹರಣೆಗೆ ಸರ್ಕಲ್ ಅನ್ನ ಇಡಿಯಾಗಿ ಹಾಕಿದ್ರೆ, ಈ ರೀತಿಯಲ್ಲಿ ಹಾಕಿದ್ರೆ ಇದನ್ನ ನಾವು ಪೂರ್ಣ ಸಂಖ್ಯೆಗಳ ಗಣ ಅಂತ ಹೇಳ್ಬೋದು. ನಂತರ ಅದರ ಒಳಗೆ ಬರುವಂತದ್ದು ಏನು, ಸ್ವಾಭಾವಿಕ ಸಂಖ್ಯೆ. ಈ ರೀತಿಯಲ್ಲಿ ಇದು ಸ್ವಾಭಾವಿಕ ಸಂಖ್ಯೆಗಳ ಗಣ. ಇಲ್ಲಿ ನೀವು ಗಮನಿಸಬಹುದು ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಏನಾಗಿದೆ, ಪೂರ್ಣ ಸಂಖ್ಯೆಗಳಾಗಿವೆ. ಅಂದ್ರೆ 1, 2, 3, 4 ಇದೆಲ್ಲವೂ ಕೂಡ ಪೂರ್ಣ ಸಂಖ್ಯೆಗಳ ಗಣದಲ್ಲಿದೆ. ಹಾಗಾಗಿ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು, ಎಲ್ಲಾ ನ್ಯಾಚುರಲ್ ನಂಬರ್ಸ್ ಏನಾಗಿದೆ, ಪೂರ್ಣ ಸಂಖ್ಯೆ ಆಗಿದೆ. ಆದ್ರೆ ಎಲ್ಲಾ ಪೂರ್ಣ ಸಂಖ್ಯೆಗಳು ನ್ಯಾಚುರಲ್ ನಂಬರ್ಸ್ ಆಗಿಲ್ಲ. ಎಲ್ಲಾ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆ ಆಗಿಲ್ಲ. ಈಗ ಉದಾಹರಣೆಗೆ ನಾನು 0 ತೆಗೆದುಕೊಂಡ್ರೆ 0 ಎನ್ನುವಂಥದ್ದೊಂದು ಪೂರ್ಣ ಸಂಖ್ಯೆ, ಆದ್ರೆ ಅದು ಸ್ವಾಭಾವಿಕ ಸಂಖ್ಯೆ ಅಲ್ಲ. ಸೊ ಇದನ್ನ ನಾವು ಈ ರೀತಿ ಪ್ರತಿನಿಧಿಸುವುದನ್ನ ನಾವು ವೆನ್ ನಕ್ಷೆ ಅಂತ ಹೇಳ್ತೇವೆ, ಅಥವಾ ಆವೃತ ವಕ್ರರೇಖೆಗಳು, ಅಂಡಾಕಾರಗಳು ಅಂತ ನಾವು ಹೇಳ್ತೇವೆ. ಸೊ ಈ ರೀತಿಯಲ್ಲಿ ಇದನ್ನ ಯಾವ ರೀತಿಯಲ್ಲಿ ಪ್ರತಿನಿಧಿಸಬಹುದು, ಚೌಕ ಮತ್ತೆ ಆಯತವನ್ನ ಅಂತ ಹೇಳಿ ನೋಡುವ. ಸೊ ಈಗ ಆಯತ ಮತ್ತೆ ನೀವು ಚೌಕವನ್ನ ತೆಗೆದುಕೊಂಡ್ರೆ, ಆಯತ ಅಂದ್ರೆ ಈ ರೀತಿ ಇರ್ತದೆ, ಹಾಗೆ ಚೌಕ ಅಂದ್ರೆ ಈ ರೀತಿ ಇರ್ತದೆ. ಸೊ ಈ ಚೌಕ ಎನ್ನುವಂಥದ್ದು ಆಯತದ ಒಂದು ಭಾಗವಾಗಿದೆ. ಇದು ಚೌಕ ಎನ್ನುವಂಥದ್ದು ಆಯತವೇ ಆಗಿದೆ. ಹಾಗಾಗಿ ನಾವು ಏನು ಹೇಳ್ಬೋದು, ಎಲ್ಲಾ ಚೌಕಗಳು ಏನಾಗಿದೆ, ಆಯತವಾಗಿದೆ ಅಂತ ಹೇಳ್ಬೋದು. ಎಲ್ಲಾ ಚೌಕಗಳು ಆಯತವಾಗಿದೆ, ಆದ್ರೆ ಎಲ್ಲಾ ಆಯತಗಳು ಚೌಕವಾಗಿಲ್ಲ. ಸೊ ಇದು ಆಯತ ಹಾಗೆ ಇದು ಚೌಕ. ಸೊ ನೀವಿಲ್ಲಿ ಗಮನಿಸಿದ್ರೆ ಎಲ್ಲಾ ಆಯತಗಳು ಚೌಕವಾಗಿಲ್ಲ, ಆದ್ರೆ ಎಲ್ಲಾ ಚೌಕಗಳು ಆಯತವಾಗಿದೆ. ಸೊ ಇದೊಂದು ವಿಶೇಷವಾದ ಆಯತ, ಚೌಕ ಎನ್ನುವಂಥದ್ದು. ಅದನ್ನು ನಾವು ಈ ರೀತಿಯಲ್ಲಿ ಪ್ರತಿನಿಧಿಸಬಹುದು. ಇಲ್ಲಿ ನೀವು ನೋಡ್ಬೋದು ವೆನ್ ನಕ್ಷೆಯಲ್ಲಿ ಪ್ರತಿನಿಧಿಸಿದ್ದಾರೆ. ನಾನು ಈಗಾಗಲೇ ಕೊಟ್ಟಿರುವಂತ ಉದಾಹರಣೆ ಏನಿತ್ತು, ಸ್ವಾಭಾವಿಕ ಸಂಖ್ಯೆಗಳ ಗಣ ಮತ್ತೆ ಪೂರ್ಣ ಸಂಖ್ಯೆಗಳ ಗಣ, ಅದರಲ್ಲಿ ನಾವು ಈ ರೀತಿಯಲ್ಲಿ ಪ್ರತಿನಿಧಿಸ್ತೇವೆ. ಅಂದ್ರೆ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಏನಾಗಿದೆ, ಪೂರ್ಣ ಸಂಖ್ಯೆಗಳಾಗಿವೆ, ಆದ್ರೆ ಎಲ್ಲಾ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಆಗಿಲ್ಲ. ಇದೇ ರೀತಿಯಲ್ಲಿ ನಾವಿಲ್ಲಿ ಹೇಳ್ಬೋದು ಎಲ್ಲಾ ಚೌಕಗಳು ಏನಾಗಿದೆ, ಆಯತ ಆಗಿದೆ, ಆದ್ರೆ ಎಲ್ಲಾ ಆಯತಗಳು ಏನು, ಚೌಕ ಆಗಿಲ್ಲ ಅಂತ ಹೇಳಿ. ಸೊ ಇದು ಈ ರೀತಿಯಲ್ಲಿ ನೀವು ವೆನ್ ನಕ್ಷೆಯ ಮೂಲಕ ಇದನ್ನ ಪ್ರತಿನಿಧಿಸಬಹುದು. ಈಗ ನಾವು ಎಲ್ಲಾ
ಆಯತಗಳು ಎಲ್ಲಾ ಚೌಕಗಳು ಆಯತ ಆಗಿರೋದ್ರಿಂದ ಈ ಚೌಕ ಎನ್ನುವಂತ ಆಕೃತಿ ಏನಿದೆ ಇದು ಆಯತದ ಎಲ್ಲಾ ಗುಣಲಕ್ಷಣಗಳನ್ನ ಹೊಂದಿದೆ. ಅದರ ಜೊತೆಗೆ ತನ್ನದೇ ಆದಂತಹ ಕೆಲವು ಗುಣಲಕ್ಷಣಗಳನ್ನ ಹೊಂದಿದೆ. ಅದು ಏನು ಅಂತ ಹೇಳಿ ನಾವಿಲ್ಲಿ ಕಲಿಯೋಣ. ಸೊ ಇದು ಈ ಚೌಕದ ಗುಣಲಕ್ಷಣ ಏನಿದೆ ಅದು ನಿರ್ಧಾರಕ 5 ಸೂಚಿಸ್ತದೆ. ಸೊ ಅದನ್ನ ನಿರ್ಧಾರಕ 5ರಲ್ಲಿ ನಾವು ಅರ್ಥ ಮಾಡ್ಲಿಕ್ಕೊಳ್ಳಿಕ್ಕಿದ್ದೇವೆ. ಸೊ ನಿರ್ಧಾರಕ 5 ಕರ್ಣಗಳಿಂದ ರೂಪುಗೊಂಡ ಕೋನ ಹೇಗಿರಬೇಕು ಅಂತ ಹೇಳಿ. ಅಂದ್ರೆ ಈಗ ನೀವು ಈ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಇದು ಕರ್ಣವಾಗಿದೆ, ಇಲ್ಲಿ ಕರ್ಣವಾಗಿದೆ. ಹಾಗೆ ನಾವು ಆಯತದಲ್ಲಿ ಕಲ್ತಿದ್ದೇವೆ ಕರ್ಣಗಳು ಆಯತವನ್ನ ಅರ್ಧಿಸುತ್ತವೆ ಅಂತೇಳಿ, ಅಂದ್ರೆ ಸಮಭಾಗಗಳಾಗಿ ವಿಂಗಡಿಸ್ತದೆ ಅಂತ ಹೇಳಿ ಕಲ್ತಿದ್ದೇವೆ. ಸೊ ಇದು ಮಧ್ಯಬಿಂದುವಾಗಿದೆ. ಸೊ ಇದು ಆಯತದ ಕರ್ಣ. ಇದೊಂದು ಆಯತದ ವಿಶೇಷವಾಗಿರುವಂತ ಆಯತ, ಅಂದ್ರೆ ಇದು ಚೌಕಾಗಿದೆ. ಸೊ ನಾವಿಲ್ಲಿ ಈ ಕರ್ಣಗಳಿಂದ ರೂಪುಗೊಂಡಂತಹ ಕೋನಗಳನ್ನ ಕಂಡಿರಬೇಕು. ಅಂದ್ರೆ ಈ ಕೋನ ಎಷ್ಟು, ಈ ಕೋನ ಎಷ್ಟು, ಈ ಕೋನ, ಹಾಗೆ ಈ ಕೋನ. ಇದೇ ರೀತಿ ಹಿಂದಿನ ವಿಡಿಯೋದಲ್ಲಿ ಕೂಡ ನಾವು ನೋಡಿದ್ದೇವೆ. ಇದರ ಕೋನ ಯಾವುದೇ ಆಗಿರ್ಬೋದು, 60 ಡಿಗ್ರಿ ಅಂತ ತೆಗೆದುಕೊಂಡು ಉಳಿದ ಕೋನಗಳನ್ನೆಲ್ಲ ಕಂಡಿಡಿದಿದ್ದೇವೆ, ಅಥವಾ ಎಕ್ಸ್ ಅಂತ ತೆಗೆದುಕೊಂಡು ಉಳಿದ ಕೋನಗಳನ್ನ ಕಂಡಿಡಿದಿದ್ದೇವೆ. ಸೊ ಇಲ್ಲೀಗ ನಾವು ಚೌಕ ಎನ್ನುವಂತ ಆಯತವನ್ನ ತೆಗೆದುಕೊಂಡಾಗ ಇಲ್ಲಿ ಒಳಗೆ ಫಾರ್ಮ್ ಆಗುವಂತ ಕೋನಗಳು ಏನಿದೆ, ಆಯತದ ಕೋನಗಳು, ಅದು ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಈ ನಿರ್ಧಾರಕ 5 ಸೂಚಿಸುತ್ತದೆ. ಸೊ ಈ ನಿರ್ಧಾರಕ 5 ಏನನ್ನ ಹೇಳ್ತದೆ, ಇದರ ವಿವರಣೆಯನ್ನ ಇಲ್ಲಿ ಕೊಟ್ಟಿದ್ದಾರೆ, ಹೈಲೈಟ್ ಮಾಡಿರುವಂತದ್ದು. ಚೌಕದ ಕರ್ಣಗಳು ಪರಸ್ಪರ ಲಂಬ ಕೋನಗಳಲ್ಲಿ ಅರ್ಧಿಸುತ್ತದೆ ಎನ್ನುವಂಥದ್ದು ನಿರ್ಧಾರಕ 5. ಸೊ ಇದನ್ನೀಗ ಅರ್ಥ ಮಾಡಿಕೊಳ್ಳುವ. ಈ ನಿರ್ಧಾರಕ 5ರಲ್ಲಿ ನೀವಿಲ್ಲಿ ABCD ಎನ್ನುವಂತ ಒಂದು ಚತುರ್ಭುಜವನ್ನ ಕಾಣಬಹುದು. ಇದು ಆಯತ, ವಿಶೇಷವಾಗಿರುವಂತ ಆಯತ. ಅಂದ್ರೆ ಇಲ್ಲಿ ಇದರಲ್ಲಿರುವಂತ ಎಲ್ಲಾ ಬಾಹುಗಳು ಸಮವಾಗಿದೆ, ಹಾಗಾಗಿ ನಾವಿದನ್ನ ಚೌಕ ಅಂತ ಹೇಳ್ತೇವೆ. ಸೊ ಈಗ ಇಲ್ಲಿ ಈ ಚೌಕವನ್ನ ತೆಗೆದುಕೊಳ್ಳಿ. ಈ ಚೌಕದಲ್ಲಿ ಈ ಚೌಕ ಆಯತದ ಎಲ್ಲಾ ಗುಣಲಕ್ಷಣಗಳನ್ನ ಹೊಂದಿದೆ, ಹಾಗೆ ತನ್ನದೇ ಆದಂತಹ ಒಂದು ವಿಶೇಷವಾದ ಗುಣವನ್ನ ಹೊಂದಿದೆ. ಆ ಗುಣವನ್ನ ನಾವು ನಿರ್ಧಾರಕ 5ರಲ್ಲಿ ಕಲಿಲಿಕ್ಕಿದ್ದೇವೆ. ಸೊ ಇಲ್ಲಿಗ ನೀವು 2 ತ್ರಿಭುಜಗಳನ್ನ ಮೊದಲಿಗೆ ತೆಗೆದುಕೊಳ್ಬೇಕು. ಸೊ ಯಾವುದೆಲ್ಲ ತ್ರಿಭುಜವನ್ನ ತೆಗೆದುಕೊಳ್ತೀರಾ, ಈ ಚಿತ್ರದಲ್ಲಿ ಹೈಲೈಟ್ ಮಾಡಿರುವಂತ 2 ತ್ರಿಭುಜಗಳನ್ನ ತೆಗೆದುಕೊಳ್ಳಿ. ಸೊ ನಾನಿಲ್ಲಿ ಇದರ ವಿವರಣೆಯನ್ನ ಇಲ್ಲಿ ಬರೀತಾ ಹೋಗ್ತೇನೆ. ಸೊ ಮೊದಲಿಗೆ ಕೊಟ್ಟಿರುವಂತ ತ್ರಿಭುಜ BOA, ತ್ರಿಭುಜ BOA ಅಂದ್ರೆ ಈ ತ್ರಿಭುಜ BOA, ಈ ತ್ರಿಭುಜ, ಮತ್ತೆ ತ್ರಿಭುಜ BOC. ಸೊ ತ್ರಿಭುಜ BOC ಅಂದ್ರೆ ಈ ತ್ರಿಭುಜ. ಈ 2 ತ್ರಿಭುಜಗಳನ್ನ ತೆಗೆದುಕೊಳ್ಬೇಕು. ಮತ್ತೆ ಈ 2 ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ನಾವಿಲ್ಲಿ ಪ್ರೂವ್ ಮಾಡಬೇಕು. ಸೊ ತ್ರಿಭುಜ BOA ಮತ್ತೆ ತ್ರಿಭುಜ BOCಗಳಲ್ಲಿ ಇಲ್ಲಿ ಸಮವಾಗಿರುವಂತ 3 ಭಾಗಗಳನ್ನು ನಾವೀಗ ಬರೀತಾ ಹೋಗ್ಬೇಕು. ಇಲ್ಲಿ ನೀವು ಗಮನಿಸಿದ್ರೆ 2 ತ್ರಿಭುಜದಲ್ಲಿ ಸಾಮಾನ್ಯ ಬಾಹು ಯಾವುದು, OB ಎನ್ನುವಂಥದ್ದು ಸಾಮಾನ್ಯ ಬಾಹುವಾಗಿದೆ. 2 ತ್ರಿಭುಜಗಳು ಶೇರ್ ಮಾಡ್ತಾ ಇದೆ. ಆದ್ರಿಂದ ನಾವಿಲ್ಲಿ ಮೊದಲಿಗೆ ಬರೀಬಹುದು OB is equal to OB, ಯಾಕೆಂದ್ರೆ ಇದು 2 ತ್ರಿಭುಜಗಳಲ್ಲೂ ಕೂಡ ಇದೆ. ಸೊ OB is equal to OB. ಮತ್ತೆ ಇದಕ್ಕೆ ರೀಸನ್ ಏನಂದ್ರೆ ಸಾಮಾನ್ಯ ಬಾಹು ಆಗಿದೆ. ಇದು ಸಾಮಾನ್ಯ ಬಾಹು. ನೆಕ್ಸ್ಟ್ ನೀವು ನೋಡಿದ್ರೆ ಇದು ಚೌಕ ಎನ್ನುವಂಥದ್ದು ಆಯತ ಆಗಿದೆ. ಹಾಗೆ ಆಯತದ ಗುಣಲಕ್ಷಣದಲ್ಲಿ ನಾವು ನೋಡಿದ್ದೇವೆ ಏನಂದ್ರೆ ಆಯತದ ಕರ್ಣಗಳು ಅರ್ಧಿಸುತ್ತದೆ ಅಂತ ಹೇಳಿ, ಅಂದ್ರೆ ಸಮಭಾಗಗಳಾಗಿ ವಿಂಗಡಿಸ್ತದೆ ಅಂತ ಹೇಳಿ ನಾವು ಕಲ್ತಿದ್ದೇವೆ. ಅದರ ಪ್ರಕಾರ ನಾವೇನ್ ಹೇಳ್ಬೋದು, ಇಲ್ಲಿರುವಂತ ಈ AO ಏನಿದೆ ಇದು OCಗೆ ಸಮವಾಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅದನ್ನ ಬರೀತಾ ಇದ್ದೇನೆ, OA is equal to OC. ಸೊ ಇದಕ್ಕೆ ಕಾರಣ ಏನು, ಇದಕ್ಕೆ ಕಾರಣ ಆಯತದ ಕರ್ಣಗಳು ಅರ್ಧಿಸುತ್ತದೆ. ಹಾಗೆ ಚೌಕ ಎನ್ನುವಂಥದ್ದು ಏನು, ಇದು ಒಂದು ಆಯತವಾಗಿದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು OA is equal to OC ಅಂತ ಹೇಳಿ. ನೆಕ್ಸ್ಟ್ ನೀವು ಆಯತದ ಅಭಿಮುಖ ಬಾಹುಗಳು ಸಮವಾಗಿರ್ತದೆ. ಈ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಇರುವಂತಹ ಈ BC ಹಾಗೆ ಇಲ್ಲಿ ಇರುವಂತಹ AB ಇದು ಆಯತದ ಬಾಹುಗಳಾಗಿದೆ. ಆದ್ರೆ ಇಲ್ಲಿ ನಾವು ತೆಗೆದುಕೊಂಡದ್ದು ಯಾವ ಆಕೃತಿ, ಚೌಕದಲ್ಲಿ ನಾವು ನೋಡಿದ್ದೇವೆ ಚೌಕದಲ್ಲಿರುವಂತಹ ಎಲ್ಲಾ ಬಾಹುಗಳು ಸಮವಾಗಿರ್ತದೆ. ಸೊ ಇಲ್ಲಿ ನಾವು ಅದರ ಪ್ರಕಾರ ಏನು ಹೇಳ್ಬೋದು, AB is equal to BC ಅಂತ ಹೇಳ್ಬೋದು. ಸೊ ಈ ಬಾಹು AB ಏನಿದೆ ಇದು BCಗೆ ಸಮವಾಗಿದೆ ಅಂತ ಹೇಳ್ಬೋದು. ನಂತರ ಇದಕ್ಕೆ ಕಾರಣ ಏನಂದ್ರೆ ಇದೊಂದು ಚೌಕವಾಗಿದೆ, ಚೌಕದ ಎಲ್ಲಾ ಬಾಹುಗಳು ಸಮವಾಗಿದೆ.
ನಂತರ ಇಲ್ಲಿ 3 ನಾವು ಸಾಧಿಸಿದ್ದೇವೆ. ಒಂದು ಯಾವುದು, ಬಾವು ಸಮವಾಗಿದೆ ಅಂತ ಹೇಳಿ, ಇನ್ನೊಂದು ಬಾವು ಸಮವಾಗಿದೆ, ಇನ್ನೊಂದು ಬಾವು ಸಮವಾಗಿದೆ. ಹಾಗಾಗಿ ನಾವು ಬಾವು ಬಾ 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 ಸರ್ವಸಮ್ಮತೆ ನಿಯಮದ ಪ್ರಕಾರ ಹೇಳ್ಬೋದು, ಏನ್ ಹೇಳ್ಬೋದು, ತ್ರಿಭುಜ BOA ಸರ್ವಸಮ ತ್ರಿಭುಜ BOC ಅಂತ ಹೇಳ್ಬೋದು. ಸೊ ಇದಕ್ಕೆ ಕಾರಣ ಏನು, ಎಸ್ ಸರ್ವಸಮ್ಮತೆ ನಿಬಂಧನೆ. ಸೊ ಇಲ್ಲಿ ಅದನ್ನೇ ಕೊಟ್ಟಿದ್ದಾರೆ, ಎಸ್ ಸರ್ವಸಮ್ಮತೆ ನಿಬಂಧನೆಯ ಪ್ರಕಾರ ನಾವಿದು ಸರ್ವಸಮ ಅಂತ ಹೇಳ್ಬೋದು. ಸೊ ಈಗ ಸರ್ವಸಮ ಆದ್ರೆ ಏನರ್ಥ, ಅವುಗಳ ಅನುರೂಪ ಭಾಗಗಳು ಕೂಡ ಸರ್ವಸಮ ಆಗಿರ್ತದೆ ಅಂತ ಅರ್ಥ. ಅಂದ್ರೆ ನಾವಿಲ್ಲಿ ಹೇಳ್ಬೋದು, ಇಲ್ಲಿರುವಂತ ಈ ಕೋನ ಏನಿದೆ, ಈ ಕೋನ ಇದಕ್ಕೆ ಸಮವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಹಾಗಾಗಿ ಅದನ್ನ ಬರೀತಾ ಇದ್ದೇನೆ. ಸೊ ಕೋನ BOA ಇಸ್ ಈಕ್ವಲ್ ಟು ಕೋನ BOC ಆಗಿದೆ. ಯಾಕೆಂದ್ರೆ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗವಾಗಿದೆ, ಅಥವಾ CPCT ಪ್ರಕಾರ ನಾವಿಲ್ಲಿ ಹೇಳ್ಬೋದು BOA ಇಸ್ ಈಕ್ವಲ್ ಟು BOC ಆಗಿದೆ ಅಂತ ಹೇಳಿ. ಆದ್ರೆ ನೀವಿಲ್ಲಿ ಈ ಚಿತ್ರವನ್ನ ಗಮನಿಸಿದ್ರೆ ಇಲ್ಲೀಗ O ಮತ್ತೆ C ಇದೆ, ಹಾಗೆ ಇಲ್ಲಿ ಒಂದು ಗೆರೆ ಇದೆ ಈ ರೀತಿಯಲ್ಲಿ. ಸೊ ಇದು ಏನಾಗಿದೆ, ಇದು ಸರಳ ಯುಗ್ಮವಾಗಿದೆ. ಸರಳ ಯುಗ್ಮ ಕೋನಗಳು ಯಾವಾಗಲೂ ಎಷ್ಟಾಗಿರ್ತದೆ, ಅವುಗಳ ಮೊತ್ತ 180 ಡಿಗ್ರಿ ಆಗಿರ್ತದೆ. ಅಂದ್ರೆ ಈ ಕೋನ ಮತ್ತೆ ಈ ಕೋನವನ್ನ ಒಟ್ಟುಗೂಡಿಸಿದಾಗ 180 ಡಿಗ್ರಿ ಆಗಿರ್ತದೆ. ಅದರರ್ಥ ಇಲ್ಲಿ ಕೋನ BOA ನಾವೇನ್ ಹೇಳ್ಬೋದು, ಕೋನ BOA ಪ್ಲಸ್ ಕೋನ BOC ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಹೇಳ್ಬೋದು. ಯಾಕೆಂದ್ರೆ ಇವುಗಳು ಸರಳ ಯುಗ್ಮ ಕೋನಗಳಾಗಿವೆ, ಸರಳ ಕೋನಗಳಾಗಿವೆ. ಇಲ್ಲಿ ಈ ರೀತಿಯ ಗೆರೆ ಇದೆ, ಅದರ ಮೇಲೆ ಒಂದು ಗೆರೆ ಇದೆ. ಸೊ ಅಲ್ಲಿ ಉಂಟಾಗುವಂತ ಕೋನಗಳ ಒಟ್ಟು ಮೊತ್ತ 180 ಡಿಗ್ರಿ ಆಗಿರ್ತದೆ. ಸೊ ಇಲ್ಲಿ ಈಗ BOA ಪ್ಲಸ್ BOC 180 ಡಿಗ್ರಿ. ಆದ್ರೆ BO ಎನ್ನುವಂಥದ್ದು ಯಾವುದಕ್ಕೆ ಸಮವಾಗಿದೆ, BOCಗೆ ಸಮವಾಗಿದೆ. ಹಾಗಾಗಿ ಇಲ್ಲಿ BOA ಜಾಗದಲ್ಲಿ BOC ಬರೀತಾ ಇದ್ದೇನೆ. ಸೊ BOC ಪ್ಲಸ್ BOC ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ 2BOC ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ BOC ಇಸ್ ಈಕ್ವಲ್ ಟು 180 ಡಿಗ್ರಿ ಭಾಗಿಸು 2, ಅಂದ್ರೆ BOC ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ನಮ್ಗಿಲ್ಲಿ ಸಿಗ್ತದೆ. ಸೊ ಈಗ BOC 90 ಡಿಗ್ರಿ ಆದ್ರೆ BOC ಯಾವುದಕ್ಕೆ ಸಮವಾಗಿದೆ, BOAಗೆ ಸಮವಾಗಿದೆ. ಸೊ BOA ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಈ ಕೋನ 90 ಡಿಗ್ರಿ ಆಗಿದೆ, ಹಾಗೆ ಈ ಕೋನ ಕೂಡ 90 ಡಿಗ್ರಿ ಆಗಿದೆ. ಸೊ ಇಲ್ಲಿ ಈಗ ಈ ಕೋನ 90 ಡಿಗ್ರಿ ಆದ್ರೆ ಇದು ಕೋನ ಏನಾಗ್ತದೆ, ಇದು ಕೂಡ 90 ಡಿಗ್ರಿ ಆಗ್ತದೆ. ಯಾಕೆಂದ್ರೆ ಇದು ಶೃಂಗಾಭಿಮುಖ ಕೋನವಾಗಿದೆ. ಹಾಗೆ ಈ ಕೋನ 90 ಡಿಗ್ರಿ ಆದ್ರೆ ಈ ಕೋನ ಕೂಡ 90 ಡಿಗ್ರಿ ಆಗ್ತದೆ, ಯಾಕಂದ್ರೆ ಇದು ಶೃಂಗಾಭಿಮುಖ ಕೋನ ಆಗಿದೆ. ಸೊ ನಾವೀಗ ಕರ್ಣದ ಒಳಗೆ ಫಾರ್ಮ್ ಆಗುವಂತ ಎಲ್ಲಾ ಕೋನಗಳನ್ನ ಕಂಡಿಡ್ದಿದ್ದೇವೆ. ಆ ಎಲ್ಲಾ ಕೋನಗಳು ಏನಾಗಿದೆ, 90 ಡಿಗ್ರಿ ಆಗಿದೆ ಅಂತ ಹೇಳಿ ಕಂಡಿಡ್ದಿದ್ದೇವೆ. ಸೊ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ನಾವೇನು ಹೇಳ್ಬೋದು, ಚೌಕದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಮಾತ್ರ ಅಲ್ಲ, ಪರಸ್ಪರ ಲಂಬ ಕೋನಗಳಲ್ಲಿ ಅರ್ಧಿಸುತ್ತವೆ ಅಂತ ಹೇಳ್ಬೋದು. ಸೊ ಇದು ಚೌಕದ ಒಂದು ಗುಣಲಕ್ಷಣ ಕೂಡ ಆಗಿದೆ. ಆಯತದಲ್ಲಿ ಈ ಗುಣಲಕ್ಷಣ ಇಲ್ಲ. ನೀವಿಲ್ಲಿ ಈಗ ಆಯತದ ಆಕೃತಿಯನ್ನು ಗಮನಿಸಿದ್ರೆ ಇಲ್ಲಿ ಉಂಟಾಗುವಂತ ಕೋನದ ಅಳತೆ ಇದೆ, ಅದು ಯಾವುದು ಕೂಡ ಆಗ್ಬೋದು. ಇಲ್ಲಿ ಈಗ ಈ ಚಿತ್ರಗಳನ್ನು ಗಮನಿಸಿದ್ರೆ ಇಲ್ಲಿ ಕರ್ಣಗಳನ್ನ ಹಾಕಿದ್ರೆ ಇಲ್ಲಿರುವಂತ ಕೋನ ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು, ಅಥವಾ ಇಲ್ಲಿರುವಂತ ಕೋನದ ಅಳತೆ ಬೇರೆ ಬೇರೆ ಇರ್ಬೋದು. ಆದ್ರೆ ಚೌಕವನ್ನ ಗಮನಿಸಿದ್ರೆ, ಚೌಕದ ಆಕೃತಿಯನ್ನ ಗಮನಿಸಿದ್ರೆ ಇಲ್ಲಿ ಉಂಟಾಗುವಂತ ಕೋನಗಳು ಏನಾಗಿರ್ತವೆ, ಲಂಬ ಕೋನಗಳಾಗಿರ್ತವೆ. ಸೊ ನಾವಿಲ್ಲಿ ಹೇಳ್ಬೋದು, ಅದನ್ನ ನಾವು ನಿರ್ಧಾರಕ 5 ಅಂತ ಹೇಳ್ತೇವೆ. ಹಾಗೆ ಈ ನಿರ್ಧಾರಕ 5 ನಾವು ಚೌಕದ ಕರ್ಣಗಳು ಪರಸ್ಪರ ಲಂಬ ಕೋನಗಳಲ್ಲಿ ಅರ್ಧಿಸುತ್ತವೆ. ಇದು ನಿರ್ಧಾರಕ 5.